ನಮಸ್ಕಾರ ಬಂಧುಗಳೇ, ಇವತ್ತು ನಿಮ್ಮನ್ನೇ ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನೀವು ನಿಜವಾಗಲೂ ಬದುಕುತ್ತಿದ್ದೀರಾ ಅಥವಾ ಕೇವಲ ಉಸಿರಾಡ್ತಾ ಇದ್ದೀರಾ? ನಮ್ಮ ಹಿರಿಯರು ಹಳ್ಳಿಗಳಲ್ಲಿ ಒಂದು ಮಾತು ಹೇಳ್ತಾರೆ, ಅದು ಏನು ಗೊತ್ತಾ? ಅವನಿಗೆ ಈಗೀಗ ಬುದ್ಧಿ ತಿಳಿದೈತಿ ಅಂತ. ಏನಿದರ ಅರ್ಥ ಗೊತ್ತಾ? ತಲೆಯಲ್ಲಿ ಕೂದಲು ಬೆಳ್ಳಗಾದ ತಕ್ಷಣ ಬುದ್ಧಿ ಬರೋದಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾದ ತಕ್ಷಣ ಜ್ಞಾನ ಬರೋದಿಲ್ಲ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಮಾಡುವ ಕೆಟ್ಟ ಕೆಲಸಗಳನ್ನು, ಇನ್ನೊಬ್ಬರ ಮನಸ್ಸು ನೋಯಿಸುವುದನ್ನು ಯಾವಾಗ ಸಂಪೂರ್ಣವಾಗಿ ನಿಲ್ಲಿಸುತ್ತಾನೋ ಆ ಕ್ಷಣ ಅವನಿಗೆ ನಿಜವಾದ ಬುದ್ಧಿ ತಿಳಿಯಿತು ಅಂತ ಅರ್ಥ. ಇವತ್ತು ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ? ಒಳಗಣ್ಣು ಮುಚ್ಚಿಕೊಂಡು ಬರೀ ಸಂಸಾರದ ಹೊರೆಯನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಸಾಗುತ್ತಾ ಇದ್ದೇವೆ. ಯಾಂತ್ರಿಕವಾಗಿ ಜೀವನ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಪ್ರವಚನ ನಿಮ್ಮ ಬದುಕಿನ ದಾರಿಯನ್ನೇ ಬದಲಾಯಿಸಲಿದೆ. ಕೊನೆಯವರೆಗೂ ಕೇಳಿ. ನಿಮ್ಮ ಆತ್ಮ ಸಾಕ್ಷಿಗೆ ಇದು ಸತ್ಯ ಅನಿಸಿದರೆ ಮಾತ್ರ ಇವತ್ತೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಜ್ಞಾನವನ್ನು ಎಲ್ಲರಿಗೂ ಶೇರ್ ಮಾಡಿ. ಜೀವನದ ಕಹಿ ಸತ್ಯ. ಇವತ್ತು ಪ್ರತಿಯೊಬ್ಬ ಮನುಷ್ಯನ ಕತೆ ಏನಾಗಿದೆ? ಬೆಳಗ್ಗೆ ಎದ್ದ ತಕ್ಷಣ ಟೆನ್ಷನ್, ರಾತ್ರಿ ಮಲಗುವಾಗಲೂ ಟೆನ್ಷನ್. ಸಾಕಪ್ಪ ಸಾಕು ಈ ಸಂಸಾರ, ಈ ಜವಾಬ್ದಾರಿ, ಈ ಸಾಲದ ಬಾಧೆ ಅಂತ ಒಳಗೊಳಗೆ ನರಳುತ್ತಾ ಹೊರಗಡೆ ಮಾತ್ರ ಸುಳ್ಳು ಮುಗುಳಗುತ್ತಾ ಸುಮ್ಮನೆ ಬದುಕು ತಳ್ಳುತ್ತಿದ್ದೇವೆ. ಮನೆಯಲ್ಲಿ ಹೆಂಡತಿ, ಮಕ್ಕಳು, ತಂದೆ ತಾಯಿ ಎಲ್ಲರೂ ಇದ್ದಾರೆ. ಆದರೆ ಅವರ ಜೊತೆಯೂ ಪ್ರೀತಿಯಿಂದ ನಾಲ್ಕು ಮಾತನಾಡಲು ಮನುಷ್ಯನಿಗೆ ಪುರುಸೊತ್ತಿಲ್ಲ. ದುಡ್ಡಿನ ಹಿಂದೆ ಓಡ್ತಾ ಇದ್ದಾನೆ, ಆಸ್ತಿ ಮಾಡೋಕೆ ಒದ್ದಾಡ್ತಾ ಇದ್ದಾನೆ. ಆದರೆ ನೆನಪಿಡಿ ಬಂಧುಗಳೇ, ಮನುಷ್ಯ ಒಂಟಿಯಾಗಿ ಹುಟ್ಟುತ್ತಾನೆ, ಒಂಟಿಯಾಗಿ ಸಾಯುತ್ತಾನೆ. ಮಧ್ಯದಲ್ಲಿ ಬರುವ ಈ ಸಂಸಾರ ಕೇವಲ ಒಂದು ರಂಗಭೂಮಿ ಇದ್ದಂತೆ. ನೀವು ಹೊತ್ತಿರುವ ಈ ಸಂಸಾರದ ಚೀಲದಲ್ಲಿ ಬರೀ ಕಷ್ಟಗಳಿಲ್ಲ, ನಿಮ್ಮ ಕರ್ತವ್ಯಗಳಿವೆ. ಆದರೆ ನಾವು ಕರ್ತವ್ಯ ಮರೆತು ಬರೀ ದುರಾಸೆಗೆ ಬಿದ್ದು ಕೆಟ್ಟ ದಾರಿ ತುಳಿಯುತ್ತಿದ್ದೇವೆ ಅಷ್ಟೇ. ಬುದ್ಧಿ ತಿಳಿಯುವುದು ಎಂದರೆ ಏನು? ಒಬ್ಬ ವ್ಯಕ್ತಿ ಬದುಕಿನ ಉದ್ದಕ್ಕೂ ಸುಳ್ಳು ಹೇಳಿ ಮೋಸ ಮಾಡಿ ಕೋಟಿ ಹಣ ಸಂಪಾದಿಸಬಹುದು. ಆದರೆ ನೆಮ್ಮದಿಯಿಂದ ಒಂದು ತುತ್ತುವನ್ನು ತಿನ್ನಲು ಸಾಧ್ಯವಾಗದ ದಿನ ಬರುತ್ತದಲ್ಲ, ಅಂದು ಅವನಿಗೆ ಬುದ್ಧಿ ತಿಳಿಯುತ್ತದೆ. ಜೀವನದ ಅತಿ ದೊಡ್ಡ ಸತ್ಯ ಇಲ್ಲಿದೆ ಕೇಳಿ. ನಿಜವಾದ ಜ್ಞಾನ. ಮನುಷ್ಯ ಯಾವಾಗ ಕೆಟ್ಟದ್ದನ್ನು ಮಾಡುವುದನ್ನು ನಿಲ್ಲಿಸುತ್ತಾನೋ ಅಲ್ಲಿಂದ ಅವನ ಉದ್ಧಾರ ಶುರುವಾಗುತ್ತದೆ. ಪಾಪದ ಕೊಡ ತುಂಬಿದಾಗ ಯಾರನ್ನೋ ತುಳಿದು ನಾನು ಬೆಳೆಯಬೇಕು ಅಂದುಕೊಂಡರೆ ಪ್ರಕೃತಿ ನಮ್ಮನ್ನು ಒಂದಲ್ಲ ಒಂದು ದಿನ ನೆಲಕ್ಕೆ ಅಪ್ಪಳಿಸಿಬಿಡುತ್ತದೆ. ಸರ್ವಜ್ಞರು ಹೀಗೆ ಹೇಳ್ತಾರೆ, ಕೊಡುವುದು ತನಗಾಯಿತು, ಇಡುವುದು ಪರರಿಗಾಯಿತು. ಕೊಡುವುದನ್ನು ಬಿಟ್ಟು ಕೆಟ್ಟೆ ಎನ್ನಬೇಡ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಸರ್ವಜ್ಞ ಎಂಬ ಮಾತಿನಂತೆ ನಾವು ಯಾರಿಗಾದರೂ ಕೆಟ್ಟದ್ದು ಮಾಡಿದರೆ ಅದು ನಮಗೆ ತಿರುಗೇಟು ನೀಡುತ್ತದೆ. ಇದನ್ನು ಅರಿತು ಕೆಟ್ಟ ಆಲೋಚನೆ, ಕ್ರೌರ್ಯ, ದ್ವೇಷವನ್ನು ಬಿಡುವುದೇ ನಿಜವಾದ ಬುದ್ಧಿವಂತಿಕೆ. ಇನ್ನು ಸಂಸಾರದಲ್ಲಿ ಮುಕ್ತಿ. ಓಡಿ ಹೋಗಬೇಡಿ. ತುಂಬ ಜನ ಅಂದುಕೊಳ್ತಾರೆ, ಬುದ್ಧಿ ಬಂದರೆ ಸಂಸಾರ ಬಿಟ್ಟು ಕಾಡಿಗೆ ಹೋಗಬೇಕು, ಸ್ವಾಮೀಜಿ ಆಗಬೇಕು ಅಂತ. ಖಂಡಿತ ಇಲ್ಲ. ಪ್ರಿಯ ಸ್ನೇಹಿತರೆ, ನಿಜವಾದ ಗಂಡಸು ಅಥವಾ ನಿಜವಾದ ಬುದ್ಧಿವಂತ ವ್ಯಕ್ತಿ, ನಿಜವಾದ ಸಾಧಕ ಯಾರು ಗೊತ್ತಾ? ಸಂಸಾರ ಎಂಬ ಕೆಸರಿನಲ್ಲಿ ಇದ್ದರೂ ಕಮಲದ ಹೂವಿನಂತೆ ಅಂಟಂಟಿಲ್ಲದೆ ಬದುಕುವವನು. ಮನೆ ಸಂಸಾರವನ್ನು ಪ್ರೀತಿಯಿಂದ ಸಾಕಿ. ಹೆಂಡತಿ ಮಕ್ಕಳಿಗೆ ಅನ್ಯಾಯ ದಯವಿಟ್ಟು ಮಾಡಬೇಡಿ. ಆದರೆ ಇದು ಯಾವುದು ಶಾಶ್ವತವಲ್ಲ ಎಂಬ ಸತ್ಯ ನೆನಪಿರಲಿ. ನೀವು ಕೊನೆ ಉಸಿರು ಎಳೆದಾಗ ನಿಮ್ಮ ಜೊತೆ ಬರುವುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ,
ನೀವು ಬದುಕಿದ್ದಾಗ ಮಾಡಿದ ಒಳ್ಳೆಯ ಕೆಲಸಗಳು ಮತ್ತು 4 ಜನರ ಆಶೀರ್ವಾದ ಮಾತ್ರ ಬರುತ್ತದೆ. ಬಂಧುಗಳೇ, ಇವತ್ತಿನಿಂದಲೇ ಒಂದು ಸಂಕಲ್ಪ ಮಾಡಿ, ಯಾರೋ ನಮಗೆ ಕೆಟ್ಟದ್ದು ಮಾಡಿದರು ಅಂತ ನಾವು ಅವರಿಗೆ ಕೆಟ್ಟದ್ದು ಮಾಡುವುದು ಬೇಡ. ನಮ್ಮ ಬುದ್ಧಿ ನಮಗೆ ತಿಳಿದಿದೆ. ನಾವು ಯಾರಿಗೂ ದ್ರೋಹ ಮಾಡದೆ ಸುಮ್ಮನೆ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡೋಣ. ಸಂಸಾರದ ಭಾರ ಎಂದು ತಿಳಿದುಕೊಳ್ಳುವ ಬದಲು ಅದನ್ನು ಒಂದು ಪ್ರಸಾದ ಮತ್ತು ಈ ಜೀವನಕ್ಕೆ ಒಂದು ಅನುಭವ ಎಂದು ಸ್ವೀಕರಿಸಿ. ಪ್ರಿಯ ವೀಕ್ಷಕರೇ, ಒಬ್ಬ ಜ್ಞಾನಿ ಹೇಳುತ್ತಾರೆ, ಏನು ಗೊತ್ತಾ? ದಿ ಸೀಕ್ರೆಟ್ ಆಫ್ ಚೇಂಜ್ ಈಸ್ ಟು ಫೋಕಸ್ ಆಲ್ ಆಫ್ ಯುವರ್ ಎನರ್ಜಿ ನಾಟ್ ಆನ್ ಫೈಟಿಂಗ್ ದಿ ಓಲ್ಡ್ ಬಟ್ ಆನ್ ಬಿಲ್ಡಿಂಗ್ ದಿ ನ್ಯೂ. ಅಂದರೆ ಬದುಕಿನಲ್ಲಿ ಬದಲಾವಣೆ ತರಬೇಕೆಂದರೆ ನಮ್ಮ ಇಡೀ ಶಕ್ತಿಯನ್ನು ಹಳೆಯ ಕೆಟ್ಟ ದಿನಗಳ ಜೊತೆ ಜಗಳ ಆಡಲು ಬಳಸಬಾರದು. ಬದಲಿಗೆ ಹೊಸದನ್ನು ಮತ್ತು ಒಳ್ಳೆಯದನ್ನು ಕಟ್ಟಿಕೊಳ್ಳಲು ಬಳಸಬೇಕು. ನಾವು ಬದಲಾಗಬೇಕು ಅಂದರೆ ಹಳೆಯ ತಪ್ಪುಗಳನ್ನೇ ನೆನೆಸಿಕೊಂಡು ಕೊರಗಬಾರದು. ನಾವು ಈ ಹಿಂದೆ ಯಾರಿಗೋ ಕೆಟ್ಟದ್ದು ಮಾಡಿದ್ದೇವೆ, ಯಾರೋ ನಮಗೆ ಮೋಸ ಮಾಡಿದ್ದಾರೆ, ಅದನ್ನೇ ನೆನೆದು ಇವತ್ತಿನ ದಿನವನ್ನು ಹಾಳು ಮಾಡಿಕೊಳ್ಳಬಾರದು. ಬುದ್ಧಿ ತಿಳಿದೈತಿ ಅಂದರೆ ಅದರ ಅರ್ಥ ಇಷ್ಟೇ, ಹಳತು ಮುಗಿದು ಹೋಯಿತು. ಇವತ್ತಿನಿಂದ ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಲ್ಲ. ನನ್ನ ಹೆಗಲ ಮೇಲಿರುವ ಸಂಸಾರದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸುತ್ತಾ ಒಂದು ಹೊಸ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳುತ್ತೇನೆ ಎಂದು ನಿರ್ಧರಿಸಿ. ಇವತ್ತಿನ ಈ ಮಾತುಗಳು ನಿಮ್ಮ ಹೃದಯಕ್ಕೆ ಮುಟ್ಟಿದರೆ, ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಒಂದು ಸಣ್ಣ ದಾರಿಯಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ನಿಮ್ಮ ಒಂದು ಲೈಕ್ ಮತ್ತಷ್ಟು ಜನರಿಗೆ ಈ ಸತ್ಯ ತಲುಪಲು ಸಹಾಯ ಮಾಡುತ್ತದೆ. ಕಮೆಂಟ್ ಬಾಕ್ಸ್ನಲ್ಲಿ ಹೌದು ಸರ್, ಇದು ಜೀವನದ ನಿಜವಾದ ಸತ್ಯ ಎಂದು ಕಮೆಂಟ್ ಮಾಡಿ, ಅಥವಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರು ಸಂಸಾರದ ಜಂಜಾಟದಲ್ಲಿ ಬೆಂದು ಹೋಗಿರುವ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ, ಅವರಿಗೂ ನೆಮ್ಮದಿ ಸಿಗಲಿ. ಇಂತಹ ಮತ್ತಷ್ಟು ಜೀವನದ ಬದಲಾಯಿಸುವಂತಹ ಜೀವನ ಸತ್ಯ ಮಾತುಗಳಿಗಾಗಿ ನಮ್ಮ ಜೀವನ ಸತ್ಯ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನ್ ಒತ್ತಿ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಪ್ರಿಯ ಸ್ನೇಹಿತರೆ, ನಮ್ಮ ಸಮಸ್ತ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಾವೆಲ್ಲರೂ ಭೇಟಿಯಾಗೋಣ. ಧನ್ಯವಾದಗಳು.